ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಈ ಮುಂಜಾನೆಯಲ್ಲಿ ಈ ವಾಕ್ಯದ ಮುಖಾಂತರವಾಗಿ ನಿಮ್ಮೊಡನೆ ಪ್ರಾರ್ಥನೆ ಮಾಡಲು ಕೊಟ್ಟಂತ ಅವಕಾಶಕ್ಕಾಗಿ ದೇವರನ್ನು ನಾಮವನ್ನು ಮಹಿಮೆ ಪಡಿಸ್ತೇವೆ. ಅಪ್ಪ, ನಿಮ್ಮ ಚಿತ್ತವಿಲ್ಲದೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಯಲು ಆಗುವುದಿಲ್ಲ. ಈ ದಿನದ ಪ್ರಾರಂಭದಲ್ಲಿ ನೀವು ನಮ್ಮೊಡನೆ ಇರಬೇಕಾಗಿ, ನೀವು ನಮ್ಮನ್ನು ನಡೆಸಬೇಕಾಗಿ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಪ್ರಯಾಸದಿಂದಲ್ಲ, ನಿಮ್ಮ ಕೃಪೆಯಿಂದ ನಮ್ಮ ನಡೆಸ್ತಕ್ಕದಾಗಿ ನಮ್ಮನ್ನೇ ಸರ್ವಾಂಗ ಬಲಿಯಾಗಿ ಮುಂಜಾನೆ ನಾವು ಒಪ್ಪಿಸಿಕೊಡುತ್ತೇವೆ. ನಿಮ್ಗೆ ಅಪ್ರಿಯವಾದದ್ದು ನಮ್ಮಲ್ಲಿ ಪ್ರವೇಶಿಸಬಾರದು, ನಿಮ್ಗೆ ಅಪ್ರಿಯವಾದ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಳಬಾರದು ಎಂಬುದಾಗಿ ಈ ಪ್ರಾರ್ಥನೆ ಮುಖಾಂತರವಾಗಿ ಅರ್ಪಿಸಿಕೊಳ್ಳುವಾಗ, ಈ ವಾಕ್ಯವನ್ನು ಓದುವಾಗ ಅದರಲ್ಲಿ ಭಾಗವಹಿಸುವಂತೆ ಬೇಡಿಕೊಳ್ಳುತ್ತೇವೆ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ ವಾಕ್ಯ 10ರಿಂದ 13ರವರೆಗೂ. ಈ ಪ್ರಯಾಣದಿಂದ ಸರಕಿಗೂ ಅಡಿಗೆಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಿಗಳಿಗೂ ಕಷ್ಟವೂ ಬಹು ನಷ್ಟವೂ ಸಂಭವಿಸಬೇಕೆಂದು ನಮಗೆ ತೋರುತ್ತದೆ ಎಂದು ಅವರನ್ನು ಎಚ್ಚರಿಸಿದನು. ಆದರೆ ಪೌಲನು ಹೇಳಿದ ಮಾತುಗಳಿಂದ ನಾವಿಕರು ಅಡಿಗಿನ ಯಜಮಾನನನ್ನು ಹೇಳಿದ ಹಾಗೆ ಸದಾಧಿಪತಿ ಹೆಚ್ಚಾಗಿ ಲೆಕ್ಕ ಕೊಟ್ಟನು. ಆ ರೇವು ಹಿಮಕಾಲವನ್ನು ಕಳೆಯುವುದಕ್ಕೆ ಅನುಕೂಲವಾದದ್ರಿಂದ ಅಲ್ಲಿಂದ ಹೊರಟು ಸಾಧ್ಯವಾದರೆ ಹೇಗೂ ಪೋಹಿನಿಯಕ್ಷ ಊರನ್ನು ಸೇರಿ ಅಲ್ಲೇ ಈ ಹಿಮಯ ಕಾಲವನ್ನು ಕಳೆಯಬೇಕೆಂದು ಹೆಚ್ಚು ಜನರು ಆಲೋಚನೆ ಹೇಳಿದರು. ಪೋಹಿನಿಯಕ್ಷು ಕ್ರೇತ್ರ ದ್ವೀಪದ ಒಂದು ರೇವು ಈಶಾನ್ಯ ದಿಕ್ಕಿಗೂ ಆಗ್ನೇಯ ದಿಕ್ಕಿಗೂ ಅಭಿಮುಖವಾಗಿ ತೆಂಕಣ ಗಾಳಿಯಲ್ಲಿ ಮೇಲೆ ಬೀಸಲಾಗಿ ತಮ್ಮ ಉದ್ದೇಶವು ಸಾರ್ಥಕವಾಯಿತೆಂದು ಭಾವಿಸಿ ಲಗ್ಗುರ ಎತ್ತಿ ಕ್ರೇತ ದ್ವೀಪವನ್ನು ಅನುಸರಿಸಿ ತೀರದ ಮಲ್ಲಿಗೆ ಹೋಗುತ್ತಿದ್ದರು. ಈ ವಾಕ್ಯವನ್ನು ಓದುವಾಗ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ ಪಯಣದಲ್ಲಿ ಕಷ್ಟಗಳು, ಅನೇಕ ವಿಧದ ಜಿಗುಪ್ಸೆಗಳು, ಅನೇಕ ವಿಧದ ಅನಾರೋಗ್ಯಗಳು, ಕುಟುಂಬದಲ್ಲಿ ಸಮಸ್ಯೆ, ವೈಯಕ್ತಿಕ ಜೀವನದ ಸಮಸ್ಯೆ ಈ ಒಂದು ಜೀವನದ ಪಯಣದಲ್ಲಿ ಬರುತ್ತೆ. ಆದ್ರೆ ಯೇಸುವನ್ನು ನಾವು ನಂಗೂರವಾಗಿ ಇಟ್ಟುಕೊಂಡು, ಯೇಸುವನ್ನು ಮಾಲ್ಮೇನಿಯಾಗಿ ಇಟ್ಟುಕೊಂಡು, ಅಪ್ಪ, ಈ ನಮ್ಮ ಕುಟುಂಬ ಜೀವನದಕ್ಕೆ ನೀವು ತಂದೆಯಾಗಿರಿ, ಮಾರ್ಗದರ್ಶಕರಾಗಿರಿ, ನಿಮ್ಮ ಚಿತ್ತವನ್ನು ನೆರವೇರಿಸಿ ನಿಮಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ನಿಮ್ಮ ವಾಕ್ಯವನ್ನು ಅನುದಿನವೂ ಓದುವವರಾಗಿ, ಅಂದು ದಾವೀದರ ಹೇಳಿದನು, ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕು, ನನ್ನ ದಾರಿಗೆ ದೀಪವಾಗಿದೆ ಎಂಬುದಾಗಿ. ಆ ರೀತಿಯಲ್ಲಿ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವರಾಗಿ, ನಿಮ್ಮ ವಾಕ್ಯವನ್ನು ನಾವು ಅಳವಡಿಸುವರಾಗುವಂತೆ ನಮಗೆ ಜ್ಞಾನವನ್ನು ಕೊಡಪ್ಪ. ಕೀರ್ತನೆಗಾರನು 119:8-18 ಹೇಳ್ತಾನೆ, ನಿಮ್ಮ ವಾಕ್ಯವನ್ನು ತಿಳಿದುಕೊಳ್ಳುವ ಜ್ಞಾನವನ್ನು ನಮಗೆ ಕೊಡಿರಿ, ಅದರ ಪ್ರಕಾರ ನಡೆಯುವಂತೆ ನಮಗೆ ಮಾರ್ಗದರ್ಶಕರಾಗಿರಿ ಎಂದು ಹೇಳಿದಾಗೆ ನಾವು ಸಹ ನಿಮ್ಮ ವಾಕ್ಯವನ್ನು ಹಿಂಬಾಲಿಸುವವರಾಗಿ, ವಾಕ್ಯವನ್ನು ಅಳವಡಿಸಿಕೊಳ್ಳುವರಾಗಿ, ವಾಕ್ಯವನ್ನು ಓದುವರಾಗಿ ಮಾತ್ರವಲ್ಲ, ಅದು ಕೇಳುವರಾಗಿರುವಂತೆ ಅಪ್ಪ, ನಮ್ಮ ಕುಟುಂಬಗಳನ್ನು ಮಾತ್ರವಲ್ಲ ನಮ್ಮ ದೇಶವನ್ನು ಆಶೀರ್ವಾದ ಮಾಡಿರಿ, ನಮ್ಮ ದೇಶದ ನಾಯಕರುಗಳನ್ನು ಆಶೀರ್ವಾದ ಮಾಡಿರಿ, ಅಧಿಕಾರ ವರ್ಗದಗಳನ್ನು ಆಶೀರ್ವಾದ ಮಾಡಿರಿ. ಅವರು ಸ್ವಾರ್ಥಿಗಳಾಗದಂತೆ ದೇಶದ ಹಿತಕ್ಕೋಸ್ಕರವಾಗಿ, ಜನರ ಒಂದು ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ದೇಶವನ್ನು ಒಳ್ಳೆ ಆಶೀರ್ವಾದ ರೀತಿಯಲ್ಲಿ ನಡೆಸುವಂತೆ ಆ ನಾಯಕರುಗಳನ್ನು ಆಶೀರ್ವಾದ ಮಾಡಿರಿ. ನಮ್ಮ ದೇಶ ಉತ್ತರ ಭಾರತದಿಂದ ದಕ್ಷಿಣ ಭಾರತ ದೇಶದವರೆಗೂ ನಿಮ್ಮ ಕೃಪೆ ಆಶೀರ್ವಾದ ಇರುವುದಕ್ಕಾಗಿ ನಮಗೆ ಸ್ತೋತ್ರ ಮಾಡುತ್ತೇವಪ್ಪ. ಈ ಪ್ರಾರ್ಥನೆ ಮುಖಾಂತರ ನಾವು ಅರ್ಪಿಸಿಕೊಳ್ಳುತ್ತೇವೆ. ಆಶೀರ್ವಾದ ಮಾಡಿರಿ, ನಿಮ್ಮ ನಾಮ ಒಂದೇ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಆಶೀರ್ವಾದವನ್ನು ಪಡೆಯುತ್ತೇವೆ. ಜೀವವುಳ್ಳ ಒಳ್ಳೆಯ ತಂದೆ.